ಮೈಸೂರು ಜಿಲ್ಲೆ ನಂಜನಗೂಡು ನಗರಸಭೆಯ 2025-26ನೇ ಸಾಲಿಗೆ 76 ಲಕ್ಷ ರೂಪಾಯಿ ಉಳಿತಾಯ ಬಜೆಟ್ನೊಂದಿಗೆ ಸುಮಾರು 64 ಕೋಟಿ ರೂಪಾಯಿ ವೆಚ್ಚದ ಆಯವ್ಯಯವನ್ನ ಶುಕ್ರವಾರ ಮಂಡಿಸಲಾಯಿತು. ನಗರಸಭೆ ಅಧ್ಯಕ್ಷ ಶ್ರೀಕಂಠಸ್ವಾಮಿ ಅಧ್ಯಕ್ಷತೆಯಲ್ಲಿ ಹಾಗೂ ಶಾಸಕ ದರ್ಶನ್ ಧ್ರುವನಾರಾಯಣ್, ಉಪಾಧ್ಯಕ್ಷೆ ರಿಹಾನಾ ಬಾನು, ಆಯುಕ್ತ ವಿಜಯ್ ಉಪಸ್ಥಿತಿಯೊಂದಿಗೆ ನಗರಸಭೆಯ ಎಲ್ಲಾ ಸದಸ್ಯರ ಸಮ್ಮುಖದಲ್ಲಿ ಉಳಿತಾಯ ಬಜೆಟ್ ಮಂಡನೆಯಾಯಿತು. ನಂಜನಗೂಡು ನಗರಸಭೆ ವ್ಯಾಪ್ತಿಗೆ 31 ವಾರ್ಡ್ಗಳಿದ್ದು ಮಂಡಿಸಲಾದ ಬಜೆಟ್ನಲ್ಲಿ 2 ಮತ್ತು 3ನೇ ಹಂತದ ಫುಡ್ ಝೋನ್ ನಿರ್ಮಾಣ, QR ಕೋಡ್ ಅಳವಡಿಕೆ, ಪೇ ಅಂಡ್ ಪಾರ್ಕಿಂಗ್ ಅಭಿವೃದ್ಧಿ, ಥೀಮ್ ಪಾರ್ಕ್ ನಿರ್ಮಾಣ, ಪೌರ ಕಾರ್ಮಿಕರಿಗೆ ವಿಶ್ರಾಂತಿ ಗೃಹ ಸೇರಿದಂತೆ 10 ಹಲವು ಯೋಜನೆಗಳ ಆಯವ್ಯಯದ ಅಂದಾಜು ಪಟ್ಟಿಯನ್ನ ಬಿಡುಗಡೆ ಮಾಡಲಾಯಿತು. ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರಿಗೆ ಇದು ಕೊನೆಯ ಬಜೆಟ್ ಆಗಿದ್ದು, ಇನ್ನು ಕೆಲವೇ ತಿಂಗಳುಗಳಲ್ಲಿ ಅಧಿಕಾರಾವಧಿ ಮುಕ್ತಾಯವಾಗುವ ಹಿನ್ನೆಲೆಯಲ್ಲಿ ಬಜೆಟ್ ಸಾಕಷ್ಟು ಮಹತ್ವವನ್ನ ಪಡೆದಿತ್ತು. ಈಗಾಗಲೇ ನಂಜನಗೂಡು ನಗರಸಭೆ ವ್ಯಾಪ್ತಿಯಲ್ಲಿ ಫುಡ್ ಝೋನ್ ಒಂದನ್ನು ನಗರಸಭೆಯಿಂದ ನಿರ್ಮಿಸಲಾಗಿದೆ. ಮುಂಬರುವ ದಿನಗಳಲ್ಲಿ 2 ಮತ್ತು 3ನೇ ಹಂತದ ಫುಡ್ ಝೋನ್ ತೆರೆದು ಅಲ್ಲಿ ಹಣ್ಣು, ತರಕಾರಿ, ವೆಜ್, ನಾನ್ ವೆಜ್ ಆಹಾರಗಳ ವ್ಯಾಪಾರ ವಹಿವಾಟು ನಡೆಸಲು ಮುಂದಿನ ದಿನಗಳಲ್ಲಿ 50 ಲಕ್ಷ ರೂಪಾಯಿ, ನಂಜನಗೂಡು ಕಚೇರಿಯಲ್ಲಿ ಸಾರ್ವಜನಿಕರ ಕುಂದುಕೊರತೆ ಆಲಿಸಲು ಬೆಂಗಳೂರು ಮಾದರಿಯಲ್ಲಿ ಸಾರ್ವಜನಿಕರಿಗಾಗಿ QR ಕೋಡ್ ಅಳವಡಿಕೆಗೆ 10 ಲಕ್ಷ ರು, ನಗರಸಭಾ ವ್ಯಾಪ್ತಿಯ ಯಾವುದಾದರೊಂದು ಉದ್ಯಾನವನದಲ್ಲಿ ಪೈಲಟ್ ಮಾದರಿ ಥೀಮ್ ಪಾರ್ಕ್ ನಿರ್ಮಾಣಕ್ಕೆ 25 ಲಕ್ಷ ರೂಪಾಯಿ, ಆಗಮಿಸುವ ಪ್ರಯಾಣಿಕರ ವಾಹನಗಳ ಪೇ ಅಂಡ್ ಪಾರ್ಕಿಂಗ್ ಅಭಿವೃದ್ಧಿಗೆ 10 ಲಕ್ಷ ರೂಪಾಯಿ, ನಗರಸಭೆ ವ್ಯಾಪ್ತಿಯ ಪೌರ ಕಾರ್ಮಿಕರಿಗೆ ವಿಶ್ರಾಂತಿ ಗೃಹ ನಿರ್ಮಾಣಕ್ಕೆ 20 ಲಕ್ಷ ರೂಪಾಯಿ ವೆಚ್ಚ ಮೀಸಲಿಟ್ಟಿರುವ ಆಯವ್ಯಯ ಪಟ್ಟಿಯನ್ನ ಬಿಡುಗಡೆ ಮಾಡಲಾಯಿತು. ಬಜೆಟ್ ಮಂಡನೆಗೆ ನಗರಸಭೆ ಮಾಜಿ ಅಧ್ಯಕ್ಷ ಮಾದೇಸ್ವಾಮಿ ಈ ವೇಳೆ ಚಕಾರ ಎತ್ತಿ, ಕಳೆದ ಬಾರಿಗಿಂತ ಈ ಬಾರಿ ಬಜೆಟ್ ಗಾತ್ರ 10 ಕೋಟಿ ರೂಪಾಯಿ ಕಡಿಮೆ ಆಗಿದೆ ಅಂತ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ ಹಿನ್ನೆಲೆಯಲ್ಲಿ ಸಭೆ ಕೆಲ ಕಾಲ ಚರ್ಚೆಗೆ ಗ್ರಾಸವಾಯಿತು. ಯಾಕೆ 9 ಕೋಟಿ ಹೆಂಗ್ ಕಮ್ಮಿ ಆಗುತ್ತೆ? ವರ್ಷ ವರ್ಷ ಜಾಸ್ತಿ ಟ್ಯಾಕ್ಸ್ ಜಾಸ್ತಿ ಆಯ್ತದೆ, ನೀರಿನ ಕಂದಾಯ ಜಾಸ್ತಿ ಆಯ್ತದೆ. ವೆಚ್ಚಗಳು ಮಾಡಿದ್ದು ನೀವೇ ಮ್ಯಾನೇಜರ್. 78 ಕೋಟಿ 78 ಕೋಟಿಗೆ ಮಾಡಿರೋದು ನೀವು 74 ಕೋಟಿ ಹೋದ್ಸರಿ ಮಾಡಿರೋದು. 74 ಕೋಟಿಲಿ 63 ಕೋಟಿ 11 ಕೋಟಿ ರೂಪಾಯಿ ದುಡ್ಡು. ಅಂದ್ರೆ ಯಾವ ತರ ಅದನ್ನ ಕಮ್ಮಿ ಆಗ್ಬಿಡ್ತು ಹೇಳಿ? ನೀವೇ ಇದ್ರಲ್ಲ, ಯಾವ ತರ ಮ್ಯಾನೇಜರ್ ಹೇಳಿ? ಗೊತ್ತಾಗಲ್ಲ, ನಿಮ್ಗಳು ಗೊತ್ತಾಗಲ್ಲ. ಏನು ವಸೂಲಾತಿ 100 ಕೋಟಿ ರೂಪಾಯಿ ತರಬೇಕು ಅಂತಂದ್ರೆ ಅವ್ರು 80 ಕೋಟಿ ತಲುಪಬೇಕು. ನಮ್ಮ ಬಜೆಟ್ ಅಲ್ಲಿ ಏನ್ ತಂದನ ಅವ್ರು ನಾವು 100 ಕೋಟಿ ಬಜೆಟ್ ಮಾಡಿದ್ರು ಅವ್ರು 80 ಕೋಟಿ ತಲುಪಬೇಕು. ಅಲ್ಲಿ 20 ಕೋಟಿ ಹೇಳ್ಕೋಬಹುದು, ಮೇಲಧಿಕಾರಿಗಳು ಇವ್ರು ಹೇಳ್ಕೋಬಹುದು. ಆದ್ರೆ 80 ಕೋಟಿ 50 ಕೋಟಿ ವಸೂಲಾತಿ ಮಾಡಿದ್ರೆ ಇವ್ರಿಗೆ ತೊಂದರೆ ಆಗುತ್ತೆ. ಅದು ಇವ್ರು ಮಾಡಬೇಕಾದ್ದು ಅಂತ ಇವ್ರ ಕರ್ತವ್ಯ. ಅದಕ್ಕೇನ್ ಮಾಡ್ತಾರೆ, ನಿಮ್ಮಗಳನ್ನ ಏನ ನನ್ನ ಸೇರಿ ನಮ್ಮಗಳನ್ನ ಸೇರಿ ಆ ದೊಡ್ಡ ಏನು ಈಗ ನಾವು ಇಂಡಸ್ಟ್ರಿ ಏರಿಯಾದಲ್ಲಿ 2.5 ಕೋಟಿ 3 ಕೋಟಿ ದುಡ್ಡು ಬರ್ತಾ ಇದೆ. ನೀವ್ ಹೇಳ್ಬೋದು ಹಿಂದೆ ಬರ್ತಾ ಇರಲಿಲ್ಲ ಅಂತ. ಈಗ ಆ ಇಂಡಸ್ಟ್ರಿ ಸೇರಿಸ್ಕೊಂಡ ಮೇಲೆ 2-3 ಕೋಟಿ ದುಡ್ಡು ಬರ್ತಾ ಇದೆ. ಟ್ಯಾಕ್ಸ್ ನೀವು ವಸೂಲಾತಿ ಮಾಡ್ತಿಲ್ಲ. ಹಿಂದೆ ನೀವು ಪ್ರೆಸೆಂಟ್ ತಗೊಳಕ್ ಇಷ್ಟಪಡ್ತಿಲ್ಲ, ಅದಕ್ಕೆ ಕಡಿಮೆ ಏನಾಗ್ತಿರೋದು ಅಂತಂದ್ರೆ ನೀವು ನೋಟಿಸ್ಗಳು ಕೊಡಲ್ಲ. ನೀರಿನ ಚಂದ ನೋಟಿಸ್ ಟ್ಯಾಕ್ಸ್ ಗಳಿಗೆ ಇದು ಮಾಡ್ತಾ ಇಲ್ಲ. ಅದರಿಂದ ನೀವು ಕಮ್ಮಿ ಮಾಡ್ಕೊಂಡ್ಬಿಟ್ಟು ನಗರಸಭೆನ ಸಣ್ಣ ಮಾಡಬೇಡಿ. ಆಯ್ತು ನಗರಸಭೆ ಹೇಗೆ ಮೇಲ್ಕೋಬೇಕು ಹೊರತು ದಿನ ವರ್ಷ ಕಲಕ್ ಬರ್ತಾರಲ್ಲ ಅಂತ ಚಿಂತೆ. ಇಂಡಸ್ಟ್ರಿ ಬಂದೈತೆ, ದೇವರಮನೆಯಲ್ಲಿ ಪಂಚಾಯತಿ ಬಂದೈತೆ. ಒಂದ್ ನಿಮಿಷ ಅವಾಗ ಇವಾಗ ಇತ್ತೀಚೆಗೆ ಬಂದಿದ್ದು ಅದು 2021-22 ಬಂತಲ್ಲ, ಒಟ್ಟಿಗೆ ಬಂದದ್ದು ಹೇಳ್ತಿರೋದು ಎಲ್ಲ ಬಂತಲ್ಲ ನಿಮ್ಗೆ. ಅಂದಾಜು ಆಯವ್ಯಯ ಇದ್ರಲ್ಲಿ ಏನಾದ್ರು ಮತ್ತೆ ಅದನ್ನ ಪರಿಷ್ಕರಣೆ ನೀವು ಹೇಳ್ತಿರೋದೇನಂತಂದ್ರೆ ತಪ್ಪು ಮಾಡ್ಬೋದು, ಆಮೇಲೆ ಸರಿಪಡಿಸ್ಕೊಳ್ಳಿ. ಅದೇ ಬಜೆಟ್ ಮಾಡಬೇಕು, ಹಂಗೆ ಮಾಡ್ಕೋಬಾರಲ್ಲ ನೀವು. ಬಜೆಟ್ ಒಂದು ಗುರಿ ಇರ್ತದಲ್ಲ, ಗುರಿ ತಲುಪಬೇಕಲ್ಲ ನಾವು. ಅಲ್ಲ, ನೀವು ಎಲ್ಲಿ ತಪ್ಪಾಗಿದೆ ಅಂತ ಹೇಳಿದ್ರೆ ನಾವು ಅದನ್ನ ಇದು ಮಾಡ್ತೀವಿ. 40% ಸರಿ ಇಲ್ಲ, ಸಲಹೆನ ಸ್ವೀಕಾರ ಮಾಡಿ ಅದನ್ನ ಚೇಂಜಸ್ ಮಾಡಿದ್ರೆ ಈ ವೇಳೆ ಅಧಿಕಾರಿಗಳಿಂದ ಸಮರ್ಪಕವಾದ ಉತ್ತರ ಸಿಗದ ಹಿನ್ನೆಲೆಯಲ್ಲಿ ಮಾದೇಸ್ವಾಮಿ ಸಭೆಯಿಂದ ಹೊರ ನಡೆದ ಘಟನೆಯೂ ನಡೆಯಿತು. ಹೀಗೆ ಆಡಳಿತ ಮತ್ತು ವಿರೋಧ ಪಕ್ಷದ ಸದಸ್ಯರ ನಡುವೆ ಕೆಲವೊಂದು ವಿಚಾರವಾಗಿ ಮಾತಿನ ಚಕಮಕಿ ಕೂಡ ನಡೆಯಿತು. ಕೆಲವು ಸದಸ್ಯರು ವಾರ್ಡ್ನ ಅಭಿವೃದ್ಧಿಗೆ ಸಮರ್ಪಕ ಅನುದಾನ ನೀಡುವಂತೆ ಮನವಿ ಮಾಡಿದ್ರು.
ಇವೆಲ್ಲವುಗಳ ನಡುವೆ ಒಳಚರಂಡಿ, ಕುಡಿಯುವ ನೀರು ಸೇರಿದಂತೆ ಇತರೆ 10 ಹಲವು ಅಭಿವೃದ್ಧಿಗಳಿಗೂ ಇಂತಿಷ್ಟು ಹಣಗಳನ್ನ ಮೀಸಲಿಟ್ಟಿರುವ ಹಾಗೂ ಖರ್ಚು ಮಾಡಿರುವ ಅಂಕಿಅಂಶಗಳನ್ನ ತಿಳಿಸಲಾಯಿತು. ಹಲವು ಗಂಟೆ ಕಾಲ ನಡೆದ ಬಜೆಟ್ ಅಲ್ಲಿ ಒಂದಿಷ್ಟು ಸೌಹಾರ್ದಯುತ ಚರ್ಚೆಗಳು ಕೂಡ ನಡೆದವು. ಇನ್ನು ಇದು ಕೊನೆ ಬಜೆಟ್ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಆಡಳಿತ ಹಾಗೂ ವಿರೋಧ ಪಕ್ಷದ ಎಲ್ಲಾ ಸದಸ್ಯರು ಅಭಿನಂದನೆ ಸಲ್ಲಿಸುವ ಮೂಲಕ 2025-26ನೇ ಸಾಲಿನ ಬಜೆಟ್ ಸ್ವಾಗತಿಸಿ ಸಭೆಯನ್ನ ಮುಕ್ತಾಯಗೊಳಿಸಲಾಯಿತು. ಸುಮಾರು 30 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಅದೇ ರೀತಿ ಹಿಂದಿನ ಸರ್ಕಾರ, ನಾ ಯಾವುದೇ ರಾಜಕೀಯ ಪಕ್ಷಗಳನ್ನ ಉಲ್ಲೇಖ ಮಾಡಲ್ಲ ಸರ್, ಯಾಕಂದ್ರೆ ನೀವು ಅವತ್ತೇ ಹೇಳಿದ್ರಿ ರಾಜಕೀಯ ಆಚೆ ಬಿಟ್ಬಿಟ್ಟು ಬರ್ಬೇಕು ಈ ವೇದಿಕೆಗೆ ಅಂತ. ಎಸ್, ಯಾವಾಗಲೂ ನಮ್ಮ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ರಾಜಕೀಯ ಹೊರಗಿಟ್ಟು ಈ ಗ್ರಾಮ ಪಂಚಾಯತಿ ಸರ್ ರಾಜಕೀಯನೇ ತಗೊಂಡೋಗಿ ಸಿಂಬಲ್ ಹಿಂದೆ ಕಂಟೆಸ್ಟ್ ಮಾಡಬೇಕು ಅಂತ ಒಂದು ನಿಯಮ ಇದೆ. ಅದೇ ರೀತಿ ನಾವು ಇಲ್ಲಿ ಯಾವತ್ತು ಅಂದ್ರೆ ಇವತ್ತು ಈ ಸಂದರ್ಭದಲ್ಲಿ ಸರ್ 31 ಜನ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸ್ತೀವಿ. ಯಾರೊಬ್ಬರು ಸದಸ್ಯರು, ನಮ್ಮ ಸದಸ್ಯರು ಒಂದ್ ದಿವಸ ಈ ವೇದಿಕೆಯಲ್ಲಿ ರಾಜಕೀಯ ಮಾತಾಡಿದ್ದಾರೆ ಹೊರತು ಯಾವುದೇ ಸಂದರ್ಭದಲ್ಲಿ ಸಣ್ಣ ಪುಟ್ಟ ರಾಜಕೀಯ ಇದನ್ನು ತಂದು ಈ ಸಭೆಯ ವಾತಾವರಣವನ್ನು ಕಲುಷಿತಗೊಳಿಸಿದ, ವಿಘ್ನಗೊಳಿಸಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾಕೆ ಇವತ್ತು ಲಾಸ್ಟಲ್ಲಿ ಅಭಿನಂದನೆ ಇದ್ದೆ, ನೆಕ್ಸ್ಟ್ ಬಜೆಟ್ ಜಿಲ್ಲಾಧಿಕಾರಿಗಳೇ ಮಂಡಿಸ್ತಾರೆ, ಅದಾದ್ಮೇಲೆ ಚುನಾವಣೆಗಳು ನಡೆಯಲ್ಲ. ಈಗ ಬೆಂಗಳೂರು ಬಿಬಿಎಂಪಿ ಚುನಾವಣೆ ಸರ್ ಬಂದು 2019 ಮೇ ತಿಂಗಳಲ್ಲಿ ಚುನಾವಣೆ ಗೆದ್ದು ಅನಂತರ 19 ಮಂತ್ಸ್ ಒಂದು ಸಭೆ ನಡೆಯಲಿಲ್ಲ, ಅಧ್ಯಕ್ಷರ ಆಯ್ಕೆ ಆಗಲಿಲ್ಲ. ಆ ವಿಚಾರ ತಗೊಂಡಾಗ ನಾವೆಲ್ಲ ಒಂಥರ ಸ್ವಾಮಿ ಅವರ ಅಧಿಕಾರ 30 ತಿಂಗಳು ನಡೆದ ನಂತರ ಮತ್ತೆ ಒಂದು ಗ್ಯಾಪ್ ಬಂತು, 14-15 ತಿಂಗಳ ಗ್ಯಾಪ್ ಬಂತು. ಮನೆಯೆಲ್ಲ ಪೇಪರ್ಲಿ ಒಂದು ಲೇಖನಗಳು ಹೋಗ್ತಾ ಇತ್ತು. ಈ ವೇಳೆ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಮಾತನಾಡಿ 2025-26ನೇ ಸಾಲಿನ ನಂಜನಗೂಡು ನಗರಸಭೆ ಬಜೆಟ್ ಮಂಡನೆಯಾಗಿದೆ. ಬಜೆಟ್ನಲ್ಲಿ 10 ಹಲವು ಯೋಜನೆಗೆ ಹಣ ಮೀಸಲಿಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರಿಂದ ಇನ್ನಷ್ಟು ಹೆಚ್ಚಿನ ಅನುದಾನ ಕ್ಷೇತ್ರಕ್ಕೆ ಬರಲಿದ್ದು ನಗರಸಭೆಯ ಸರ್ವತೋಮುಖ ಅಭಿವೃದ್ಧಿ ಮಾಡುವ ಕನಸು ಹೊಂದಿರುವುದಾಗಿ ತಿಳಿಸಿದ್ರು. ನಂಜನಗೂಡು ನಗರಸಭೆಯ 2025-26ನೇ ಸಾಲಿನ ಬಜೆಟ್ ಆಯವ್ಯಯ ಅಂದಾಜು ವೆಚ್ಚವನ್ನು ಇವತ್ತು ನಾವು ಹಂಚಿದ್ದೇವೆ. ಗೌರವಿತ ಅಧ್ಯಕ್ಷರು ಒಂದು ಬಜೆಟನ್ನು ಇವತ್ತು ಹಂಚಿದ್ದಾರೆ. ಹಂಚಿದ ನಂತರ ತಾವೆಲ್ಲರೂ ಕೂಡ ಬಜೆಟ್ ಬಗ್ಗೆ ತುಂಬ ವಿಸ್ತಾರವಾಗಿ ಎಲ್ಲ 31 ನಗರಸಭಾ ಸದಸ್ಯರುಗಳು ಕೂಡ ತಾವು ಮಾತನಾಡಿದ್ದೀರಾ. ತಮ್ಮ ಅಭಿಪ್ರಾಯವನ್ನು ಇವತ್ತು ಇಲ್ಲಿ ವ್ಯಕ್ತವನ್ನು ಪಡಿಸಿದ್ದೀರಾ. ವಿಶೇಷ ಏನು ಅಂತಂದರೆ ಈ ಬಜೆಟ್ ಪೂರಕವಾಗಿ ಸುಮಾರು 2 ಬಾರಿ ಪೂರ್ವ ಸಭೆಯನ್ನು ಗೌರವಿತ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಸೇರಿ ನಡೆಸಿರೋಂಥದ್ದು. ಯಾವ ರೀತಿಯಾದಂತಹ ಬಜೆಟನ್ನು ತಮ್ಮ ವಾರ್ಡ್ಗೆ ನೀಡಬೇಕು, ಈ ಒಂದು ನಗರಸಭೆಗೆ ನೀಡಬೇಕು, ನಮ್ಮ ನಗರ ಪ್ರದೇಶವನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಸುಮಾರು 2 ಬಾರಿ ಮಾಡಿ ಇವತ್ತು ಈ ಬಜೆಟನ್ನು ಇವತ್ತು ಮಂಡಿಸಿರೋಂಥದ್ದು. ಅದರಿಂದ ಮೊದಲನೇದಾಗಿ ನಮ್ಮ ನಗರಸಭಾ ಅಧ್ಯಕ್ಷರು ಶ್ರೀಕಾಂತ್ ಸ್ವಾಮಿರವರು, ಉಪಾಧ್ಯಕ್ಷ ಆಗಿರುವಂಥ ರಾಣಾ ಭಾನುರವರು, ಎಲ್ಲ ಗೌರವಿತ ಸದಸ್ಯರಿಗೆ ತುಂಬ ಧನ್ಯವಾದಗಳನ್ನ ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ಇದು ಉತ್ತಮವಾದಂಥ ಬಜೆಟನ್ನು ಇವತ್ತು ಮಂಡನೆಯನ್ನು ಮಾಡಿದ್ದಾರೆ. ಅಭಿವೃದ್ಧಿಯ ಪರವಾಗಿರುವಂಥ ಬಜೆಟನ್ನು ಇವತ್ತು ಮಂಡನೆಯನ್ನು ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಈ ಒಂದು ಬಜೆಟ್ನಲ್ಲಿ ನಾನು ಗಮನಿಸಿದಂಥದ್ದು, ನಮ್ಮ ಕ್ಯಾಪಿಟಲ್ ರಿಸೀಟ್ಸ್ ಏನಿದೆ, ನಮಗೆ ಎಷ್ಟು ಆದಾಯ ನಮ್ಮ ಕ್ಯಾಪಿಟಲ್ ಪ್ರಾಪರ್ಟೀಸಿಂದಾಗಲಿ ವಿವಿಧ ಕ್ಯಾಪಿಟಲ್ ರಿಸೀಟ್ಸಲ್ಲಿ ಎಷ್ಟೆಷ್ಟು ಬರ್ತಾ ಇದೆ ಅನ್ನೋದನ್ನು ನಾನು ನೋಡೋದಾದರೆ, ನಮ್ಮಲ್ಲಿ ಒಂದು ಈ ಕಳೆದ ಬಜೆಟ್ನಲ್ಲೂ ಕೂಡ ನಾನು DC ಅವರಿದ್ದರು, ಅವ್ರ ಅಧ್ಯಕ್ಷರಿದ್ದಾಗ ಅವರ ಸಮಯದಲ್ಲೂ ಕೂಡ ನಾನು ಪ್ರಸ್ತಾಪವನ್ನು ಮಾಡಿದ್ದೆ. ನಮ್ಮಲ್ಲಿರುವಂಥ ಪ್ರಾಪರ್ಟೀಸು, ನಗರಸಭೆಗೆ ಇರುವಂಥ ಪ್ರಾಪರ್ಟೀಸಿಂದ ನಮಗೆ ಆದಾಯ ಇನ್ನೂ ಹೆಚ್ಚು ಮಾಡ್ಕೋಬೇಕು. ಈಗ ಇದು ನೋಡೋದಾದರೆ ಮಾರ್ಕೆಟ್ ಕಟ್ಟಡ ಅಭಿವೃದ್ಧಿ ಕಾಮಗಾರಿ ಪೇಜ್ 4 ಸುಮಾರು 25 ಲಕ್ಷವನ್ನು ಅದಕ್ಕೆ ನಾವು ಮೀಸಲಿಟ್ಟಿದ್ದೇವೆ. ಜೊತೆಗೆ ಮತ್ತೊಂದು ವಾಣಿಜ್ಯ ಸಂಕೀರ್ಣ ಅಲ್ವಾ, ಕಮರ್ಷಿಯಲ್ ಕಾಂಪ್ಲೆಕ್ಸು ಕೂಡ ನಾವು ಹಣವನ್ನು ನಾವು ಮೀಸಲಿಟ್ಟಿದ್ದೇವೆ. ವಾಣಿಜ್ಯ ಮಳಿಗೆ ಬಾಡಿಗೆ ಒಂದು ಆದಾಯ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕೂಡ ಕಟ್ಟಬೇಕು ಅನ್ನೋದನ್ನ ನಾವು ಅದಕ್ಕೂ ಕೂಡ ವಾಣಿಜ್ಯ ಮಳಿಗೆ ನಿರ್ಮಾಣ ಕಾಮಗಾರಿ 50 ಲಕ್ಷ ರೂಪಾಯಿನ ನಾವು ತುಂಬಾ ಸೀರಿಯಸ್ ಆಗಿ. ನಗರಸಭೆ ಆಯುಕ್ತ ವಿಜಯ್ ಮಾತನಾಡಿ 2025-26ನೇ ಸಾಲಿನ ಬಜೆಟ್ ಮಂಡನೆಯಾಗಿದೆ. ಎಲ್ಲ ವಾರ್ಡ್ಗಳ ಅಭಿವೃದ್ಧಿ, ಪತ್ರಕರ್ತನಿಂದ ಹಿಡಿದು ಸಾಮಾನ್ಯ ಮನುಷ್ಯನಿಗೂ ಉಪಯೋಗ ಆಗುವ ಕೆಲವೊಂದು ಯೋಜನೆಗಳು ಬಜೆಟ್ ಒಳಗೊಂಡಿದೆ ಅಂತ 76 ಲಕ್ಷದ ಉಳಿತಾಯ ಬಜೆಟ್ ಸಾರಾಂಶವನ್ನ ತಿಳಿಸಿದ್ರು. 2025-22ನೇ ಸಾಲಿನ ನಗರಸಭೆಯ ಒಂದು ಆಯವ್ಯಯದ ಪ್ರಮುಖ ಮುಖ್ಯಾಂಶಗಳ ಬಜೆಟ್ ಏನಪ್ಪಾ ಅಂತಂದ್ರೆ, ಈ ಬಜೆಟ್ ಗಾತ್ರ 64 ಕೋಟಿ ಒಟ್ಟು. ಇದರ ಖರ್ಚು 63,24,12,000, 75,73,000 ಉಳಿತಾಯ ಬಜೆಟನ್ನು ಇವತ್ತು ಮಂಡಿಸಿದೆ. ಇದರಲ್ಲಿ ಯಾವುದನ್ನು
ಇಡೀ ನಗರಕ್ಕೆ, ಇಡೀ ನಗರಸಭಾ ವ್ಯಾಪ್ತಿಗೆ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತೆ ಎಲ್ಲ ಒಂದು ಅಂಗಗಳಲ್ಲೂ ಕೂಡ ನಾವು ಪ್ರಯತ್ನಪಟ್ಟು ವಿಶೇಷವಾಗಿ ಈ ಬಜೆಟನ್ನು ಮಂಡಿಸಿದ್ದೀವಿ. ಯಾವುದನ್ನು ಕೂಡ ಕೈ ಬಿಟ್ಟಿಲ್ಲ. ಸದಸ್ಯರುಗಳು ಹೇಳಿದಿರಾಗಿರ್ಬೋದು, ಹಿರಿಯ ನಾಗರಿಕರು ಹೇಳಿರೋದಾಗ್ಬೋದು, ಸಂಘ ಸಂಸ್ಥೆಯವರು ಹೇಳಿರ್ತಕ್ಕಂಥ ವಿಚಾರಗಳಿರ್ಬೋದು, ಅಥವಾ ನಮ್ಮ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಹೇಳಿರ್ತಕ್ಕಂಥ ವಿಚಾರ ಆಗಿರ್ಬೋದು, ಪತ್ರಿಕಾ ಮಾಧ್ಯಮದಿಂದ ಹಿಡಿದು ಒಬ್ಬ ಸಾಮಾನ್ಯ ಮನುಷ್ಯವರೆಗೆ ಕಡು ಬಡವನಿಗೆ ಏನು ಸೌಲಭ್ಯ ಕಲ್ಪಿಸಬೇಕು ಎಲ್ಲನೂ ಒಳಗೊಂಡಂತೆ ಒಂದು ಪೂರಕವಾದ ಉತ್ತಮವಾದ ಬಜೆಟನ್ನು ಇವತ್ತು ಸನ್ಮಾನ್ಯ ಅಧ್ಯಕ್ಷರು ಶಾಸಕರ ಒಂದು ನೇತೃತ್ವದಲ್ಲಿ ಉಪಸ್ಥಿತಿಯಲ್ಲಿ ಕೊಟ್ಟಿದ್ದಾರೆ. ನಾನು ಕೂಡ ಸನ್ಮಾನ್ಯ ಶಾಸಕರು, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರುಗಳಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ನನ್ನ ಮಾತನ್ನು ಮುಗಿಸ್ತೇನೆ. ಒಟ್ಟಾರೆ ನಾನಾ ಕನಸು ಹತ್ತು ಹಲವು ಮಹತ್ವಾಕಾಂಕ್ಷೆಯ 2025-26ನೇ ಸಾಲಿನ ನಂಜನಗೂಡು ನಗರಸಭೆಯ ಬಜೆಟ್ ಮಂಡನೆಯಾಗಿದ್ದು, ಮಂಡಿಸಲಾದ ಬಜೆಟ್ನ ಫಲಿತಾಂಶವನ್ನ ಮುಂದೆ ಕಾದು ನೋಡಬೇಕಿದೆ.